ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದಿನೀಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಕೀಮಾ ಉಂಡೆ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ನೀವು. ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಫಸ್ಟ್ ಒಂದು ಪಾತ್ರೆ ತಗೊಳ್ಳೋಣ. ನಾನು 1/4 kg ಕೀಮಾ ಹಾಕ್ಕೋತಿದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ 1/4 kg ಚಿಕನ್ನ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ತರಿಯಾಗಿ ಹಾಕ್ಕೋತಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕ್ಕೋತಿದ್ದೀನಿ ದೊಡ್ಡ ಸೈಜ್ದು. ಹಾಗೆ 2 ಆಲೂಗೆಡ್ಡೆ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೋತಿದ್ದೀನಿ. ಆಮೇಲೆ ಚಿಕನ್ ಮಸಾಲೆ, ಅರಿಶಿನದ ಪುಡಿ, ಕೆಂಪು ಖಾರದ ಪುಡಿ, ಕರಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಒಂದು ಐಟಮ್ ಹಾಕಿಲ್ಲ, ಉಪ್ಪು ಮರ್ತು ಹೋಗಿದ್ದೆ, ಈಗ ಹಾಕ್ಕೋತಿದ್ದೀನಿ, ನೀವು ಮರಿಬೇಡಿ. ಬನ್ನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಾಗತ್ತೆ, ಜಾಸ್ತಿ ಒಡೆಯೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಒಡೆದು ಪುಡಿ ಪುಡಿ ಆಗಿಬಿಡುತ್ತೆ ಆಯಿಲಲ್ಲಿ ಬೇಯಿಸುವಾಗ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಒಂದು 5 ನಿಮಿಷ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಾಕು ಎಷ್ಟು ಮಿಕ್ಸ್ ಆದರೆ. ಅದಾದಮೇಲೆ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆ 2 ಮೊಟ್ಟೆ ಹೊಡೆದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಉಂಡೆ ರೆಡಿ ಮಾಡ್ಕೊಳ್ಳೋಣ. ಕೀಮಾ ಉಂಡೆನ ನಾನು ಓಡೆ ಶೇಪ್ ಕೊಡ್ತಿದ್ದೀನಿ. ನೀವು ಬೇಕಾದ ಉಂಡೆ ಶೇಪ್ ಕೊಡ್ಬೋದು. ರೌಂಡ್ ಆ್ಯಂಗಲಲ್ಲಿ ಕೊಡ್ತಿದ್ದೀನಿ, ನೀವು ನಿಮಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಕೊಟ್ಕೊಳ್ಳಿ. ಉಂಡೆ ಇದ್ದರೆ ಸ್ವಲ್ಪ ಜಾಸ್ತಿನೇ ಒಡೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಈ ಥರ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಎಣ್ಣೆನೂ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗೋ ಅಷ್ಟರಲ್ಲಿ ಇವನ್ನ ರೆಡಿ ಮಾಡಿ ಇಟ್ಕೋತೀನಿ. ಮೊದಲು ರೆಡಿ ಮಾಡಿಟ್ಟಿರೋ ಉಂಡೆನ ಮೊಟ್ಟೆ ಒಳಗಡೆ ಡಿಪ್ ಮಾಡಿ ಅದನ್ನು ರವೆನಲ್ಲಿ ಅದ್ದಿ ಇಟ್ಕೋತಿದ್ದೀನಿ. ಮೊದಲೇ ರೆಡಿ ಮಾಡಿ ಎಲ್ಲ ಇಟ್ಕೋತೀನಿ. ಆಮೇಲೆ ಒಟ್ಟಿಗೆ ಹಾಕೋದಕ್ಕೆ ಸರಿ ಆಗುತ್ತೆ. ಹಾಗಾಗಿ ಆಮೇಲೆ ಅದೇ ತಕ್ಷಣ ಎಲ್ಲ ಡಿಪ್ ಮಾಡಿ ಹಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ಮೊದಲೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ, ಅದರಲ್ಲಿ ಒಂದೊಂದಾಗಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಯಾಕೆಂದರೆ ಚಿಕನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯಿಸಿ ತಿನ್ನಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅರ್ಧಂಬರ್ಧ ಬೇಯಿಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಒಂದು 5ರಿಂದ 8 ನಿಮಿಷ ಬೇಕಾಗ್ಬೋದು ನಾವು ಒಂದು ಸಲ ಹಾಕಿದರೆ. 5ರಿಂದ 8 ನಿಮಿಷ ತಗೊಳುತ್ತೆ ಬೇಯೋದಕ್ಕೆ. ಈಗ ನೋಡಿ ಫುಲ್ ಬೆಂದಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಹಾಕಿದ ತಕ್ಷಣ ತಿರುಗಿಸಿದ್ರೆ ಎಲ್ಲ ಒಡೆದೋಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಕೀಮಾ ಉಂಡೆ ಹೋಗಿ ಅದು ಬೇರೆಯೇ ಆಗಿಬಿಡುತ್ತೆ, ಹೊಸ ರೆಸಿಪಿ ಆಗಿಬಿಡುತ್ತೆ. ಹಾಗಾಗಿ ಮೊದಲೇ ತಿರುಗಿಸೋದಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ತಿರುಗಿಸಿ. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಎಲ್ಲದನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ಬೋದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂದಿತ್ತು ಅಂತೇಳಿ. ಥ್ಯಾಂಕ್ಸ್ ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.